ನಿಮ್ಮ ಸಣ್ಣ ಮಕ್ಕಳು ಮಾಡ್ಯಾರ, ನಿಮ್ಮ ಪೂಜಾರಿಗಳು ಮಾಡ್ಯಾರ, ನಿಮ್ಮ ಮಹಾರಾಜರು ಮಾಡ್ಯಾರ, ಏನಿದ್ರು ಅದು ನಿಮ್ಮವ್ರು ಎತ್ಕೇಸಿ ನೀವು ನಮ್ಮ ಜಿಲ್ಲೆ ಎಲ್ಲ ಹಿರಿಯರು ತಿಳ್ಕೋಬೇಕು. ಇದೇ ರೀತಿ ಏನು ಕಾರ್ಯಕ್ರಮ ಐತಿ, ಈ ಕಾರ್ಯಕ್ರಮ ಯಶಸ್ವಿ ನೀವು ಹಿರಿಯರೆಲ್ಲ ಕೂಡಿ ನೀವು ಮಾಡ್ಕೋತ ಬಂದಿರಿ. ಅದೇ ದಾರಿಗೆ ನಾವು ಹೊಂಟೀವಿ. ನೀವೆಲ್ಲ ಬಿಜಾಪುರ ಜಿಲ್ಲಾದ ನಾಯಕ್, ಕಾರ್ಬಾರಿ, ಡಾವ್, ನಸಾಬಿ, ಹಸಾಬಿ, ಪುಡಾರಿ ಎಲ್ಲ ನೀವು ಇರ್ತೀರಿ. ಎಲ್ಲರೂ ತನ್ನ ತಾಂಡದಿಂದ ನಾವು ಎಲ್ಲರೇ ರಾಜಕೀಯ ಒಳಗೆ ಹೋಗಿ ಏನಿಲ್ಲ ಕುಣಿದು ಮಾಡೋದು ಎಲ್ಲ ಮಾಡಿ ನಮ್ಮ ಸಂಸ್ಕೃತಿ ತೋರಿಸ್ಕೊತಿರ್ತೀವಿ. ರಾಜಕಾರಣದಾಗ ಹೋಗಿ ಎಲ್ಲರೂ ನಾವೇ ಏನಿಲ್ಲ ಎಷ್ಟೋ ಮಂದಿ ತಂತಂದು ರಾಜಕೀಯದ ನಾನೇ ಪೂಜಾರಿಯಾಗಿ ನಾನೇ ಎಷ್ಟೋ ರಾಜಕೀಯ ಒಳಗೆ ತಂದು ಹೆಣ್ಮಕ್ಳದಾಗ ಎಲ್ಲ ತಾಯಿ ತಂದಿರೋ ತಂದು ಕಿಸಿ ನಾವು ಧ್ಯಾನ ಸೋಡಿಸ್ತೀವಿ. ಆ ಕೆಲಸ ಮಾಡೋಕ್ಕಿಂತ ನಮ್ಮ ಸಂತ ಶಿವಲಾಲ್ ಮಹಾರಾಜ್ ಜಯಂತಿ ಐತಿ, ಇದರಲ್ಲಿ ನೀವೆಲ್ಲರೂ ರೊಕ್ಕ ರೂಪಾಯಿ ಏನೇ ಅನ್ನರ್ದೆ ನೀವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಎಲ್ಲ ಪ್ರತಿ ತಾಂಡದ ಯಾಡಿ ಬೇನೆ ಕಾಕಿ ದಾದಿ ತಮ್ಮ ಸೇಜ್ ಅವನು ಈ ಕಾರ್ಯಕ್ರಮ ಕಾಯ್ಸ ಯಶಸ್ವಿ ಕರ್ನು ಈ ಬಂಜಾರ ಸಮಾಜ ಎಂಬ ದಿವಾತೆ ಕೇರೋ ಚಿತ್ರನಿಷೇನ. ಅದೇ ರೀತಿ ನಾ ಒಂದೇ ಹೇಳೋದು, ಈ ಇತಿಹಾಸ ಕಾರ್ಯಕ್ರಮ ನಡೆದ ನೀವೆಲ್ಲ ಮಾಧ್ಯಮದವರು ಯಾಕೋ ನಮ್ಮೆಲ್ಲ ನಿಮ್ದು ಇಲ್ಲಿ ನಮ್ಮ ಪ್ರೆಸ್ ಮೀಟಿಂಗ್ ಕಳಿಸುವಂಥ ವ್ಯವಸ್ಥೆ ಇರಲಿಲ್ಲಂದ್ರು ನೀವೆಲ್ಲರೂ ಕೂಡಿ ನಮ್ಮ ಪ್ರಕಾಶ್ ಚವ್ಹಾಣ್ ಅವರು ಒಂದು ಒಳ್ಳೆಯದಾರ ಅಂತ ಹೇಳಿ ಇಡೀ ಜಿಲ್ಲಾ ಪಕ್ಷಾತೀತವಾಗಿದ್ದು ಕಾರ್ಯಕ್ರಮ. ಇದು ಯಾರು ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ನಾವೆಲ್ಲರೂ ಒಂದು, ನಾವೆಲ್ಲ ಭಾರತೀಯರು, ನಾವೆಲ್ಲ ಬಂಜಾರ ಸಮಾಜ. ನಮ್ಮ ಪಕ್ಷ ಶಿವಲಾಲ್ ಮಹಾರಾಜರ ಪಕ್ಷ, ನಾವು ಒಂದೇ ಶಿವಲಾಲರ ಪಕ್ಷ ತಿಳ್ಕೊಂಡ್ಕೇಸಿ ಎಲ್ಲ ನಮ್ದೇನು ಇಲ್ಲಿ ಜಿಲ್ಲೆದೇನ ಉಸ್ತುವಾರಿಗಳಾಗಲಿ ನಮ್ಮ ಶಾಸಕರಾಗಲಿ ಎಲ್ಲರೂ ಅವ್ರವ್ರ ಹೆಸರು ಹೇಳೋದಂದ್ರೆ ಒಬ್ಬರ ಹೆಸರು ತಪ್ಪೋದು ನಮ್ಮ ಬಾಯಲ್ಲೇ ಬರಬಾರ್ದು. ನೀವೆಲ್ಲರೂ ಬರ್ತೀವಿ ಅನ್ನೋಂಥ ವ್ಯವಸ್ಥೆ ಐತಿ. ಬಂಜಾರ ಸಮಾಜ ಶಿವಲಾಲ್ ಮಹಾರಾಜನ ಜಯಂತಿ ಒಳಗೆ ಯಾರೇ ಒಬ್ಬರು ಬರೋದಾಗಲಿಲ್ಲ ಅಂದ್ರೆ ನಿಮ್ಮ ಮನೆ ಕುಂತು ಬಿಡ್ರಿ. ಆದರೆ ಈ ಜಯಂತಿಗೆ ಏನು ತಪ್ಪು ದಾರಿಗೇನು ನೀವು ಯಾರು ಒಯ್ಬೇಡ್ರಿ. ಯಾರೇ ನಾನೇ ಶಿವಲಾಲ್ ಮಹಾರಾಜ್ ಜಯಂತಿ ಮೇಲೆ ಏನಾರೇ ಅಪಪ್ರಚಾರ ಮಾಡಿ ಈ ಸಮಾಜನ ನಾ ಏನ್ರಿ ಮಾಡ್ಬೇಕಂತಂದ್ರೆ ನಮ್ಮ ಅಂಥವ್ರು ಬಾಯಲ್ಲಿ ಪೈಲ ಹುಳ ಬೀಳಲಿ. ಯಾಕೆ ನಾವಂದ್ರೆ ಇಂಥ ಕೆಲಸ ಮಾಡಲ್ಲ, ಇದರಲ್ಲಿ ನಾವು ರಾಜಕೀಯ ಮಾಡಲ್ಲ. ನಾವು ಮಾಡೋದು ಒಂದೇ, ಜಯಂತಿ ಮಾಡಬೇಕು, ಸಮಾಜ ಕೂಡಿಸ್ಬೇಕು, ಎಲ್ಲ ಸಮಾಜದ ಒಬ್ಬೊಬ್ಬರು ಪರಿಚಯ ಆಗಬೇಕು ಮಾಡ್ಲಾಕತ್ತಿದ್ದ ಕಾರ್ಯಕ್ರಮ. ನೀವು ಯಾರೇ ಅನ್ಯಸ್ ಭಾವಿಸ್ಕೇಸಿ ಏನ್ರಿ ಮಾಡ್ದಂದ್ರೆ ಆ ಶಿವಲಾಲ್ ಮಹಾರಾಜ ನಮ್ಮ ಡಾಕ್ಟರ್ ರಾಮರಾವ್ ಮಹಾರಾಜ್ ಬಾಪು ಅವರು ಒಂದು ಮಾತು ಹೇಳಿ ಹೋಗ್ಯಾರ, ಯಾರು ನಮ್ಮ ಸಮಾಜನಾಗ ಕೆಟ್ಟ ಚಾಡಿ ಹಚ್ತಾರೋ ಅವನಿಗೆ ಅದೇ ಶಿಕ್ಷೆ ಕೊಟ್ಬಿಡ್ತಾನೆ. ಯಾವ ಕಣ್ಣು ತಿರುಗಿಸಿ ನೋಡಿ ಏನ್ರಿ ಮಾಡ್ಲಾ ಹೋಗ್ತಾನೋ ಯಾವ ಕಾರ್ಯಕ್ರಮದಾಗ ಅವನಿಗೆ ಅದೇ ಚಟ ಮಾಡಿಸ್ಬಿಡ್ತಾನೆ. ಯಾಕಂದ್ರೆ ಶಿವಲಾಲ್ ಮಹಾರಾಜರದ ವಾಹಿನಿ ಚಲೋ ಐತಿ. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಿದ್ದಂಗೆ ನಾವೆಲ್ಲರೂ ಮಾಡೋನು. ಬಿಜಾಪುರ ಜಿಲ್ಲೆ ಎಲ್ಲರೂ ನಾವೇನು ಇದ್ರಾಗ ಯಾವುದೇ ಧರ್ಮದವ್ರಿಗೆ ನಾವು ಬಿಟ್ಟಿಲ್ಲ. ಇದ್ರಾಗ ಒಂದು ಸ್ವಲ್ಪ ಕೆಲವೊಂದು ಹೊಸದಾಗಿ ಮಾಡಿದಾಗ ಒಂದು ಸ್ವಲ್ಪ ಯಾಕೋ ನಮ್ಮ ಕಡೆ ಒಂದು ಸ್ವಲ್ಪ ಏನೋ ಒಂದು ಸಮಾಜದವ್ರಿಗೆ ಇನ್ನೊಂದು ಸಮಾಜದವ್ರಿಗೆ ಏನೇ ಒಂದು ಇದ್ರಾಗ ನೋವಾಗಿದೆ ಅಂತಂದ್ರು ಅವರು ನಮ್ಮ ಅಣ್ಣತಮ್ಮರೇ. ನಾವೆಲ್ಲರೂ ಕೂಡಿ ಈ ಸಮಾಜ ಈ ಬಿಜಾಪುರ ಜಿಲ್ಲೆ ಹೆಸರು ತರೋನು ಅಂತ ಹೇಳಿ ನಮ್ಮ ಪ್ರಕಾಶ್ ಚವ್ಹಾಣ್ ಅವರಾಗಲಿ, ಸುರೇಶ್ ಒಬ್ಬ ಎಲ್ಲರೂ ಒಕ್ಕಟ್ಟವಾಗಿ ವಜ್ರ ಮಂದಿ ಕಾರ್ಯಕ್ರಮ ಐತಿ. ಭವ್ಯ ಕಾರ್ಯಕ್ರಮ ಆಗ್ತದೆ, ಯಶಸ್ವಿನೂ ಆಗ್ತದೆ. ಆ ತಾಯಿ ಭಗವಂತಿ ದುರ್ಗಾದೇವಿ ಮತ್ತು ಶಿವಲಾಲ್ ಮಹಾರಾಜರು, ಅದು ನಂದಲಾಲ್ ಮಹಾರಾಜ್ ಆಗಲಿ, ಇದು ಭಾಳ ಚಲೋ ಕಾರ್ಯಕ್ರಮ ಐತಿ. ಇಂಥವ್ರು ಬೆಳಿಬೇಕು ನಮ್ಮ ಸಮಾಜದಾಗ. ಪ್ರಕಾಶ್ ಚವ್ಹಾಣ್ ಅವ್ರ ಗಟ್ಟಲೆ ಇಂಥವ್ರು ಮಹಾನ್ ವ್ಯಕ್ತಿಗಳು ಹುಟ್ಟಬೇಕಂತ ಹೇಳಿ ಇಂಥವ್ರ ಮೇಲೆ ಶಿವಲಾಲ್ ಭಗವಂತ ಹಮೇಶಾ ಆಶೀರ್ವಾದ ಇಡಬೇಕು. ಮಂಗಲಿ ಬರುವಂಥ ಟೈಮಿಗೆ ನಿಮ್ಗೊಂದು ಮಾತು ಒಂದು ವಿಷಯ ಹೇಳ್ತೀನಿ. ಮಂಗಲಿಬಾಯಿ ಅಂದ್ರೆ ಅದು ಖಾತೆ ಮಂಗಲಿಬಾಯಿ ಮೊದಲಿಗೆ ಒಂದು ಬೇರೆ ಇದ್ದರು. ಈಗ ಸ್ಟಪ್ನಾಗ ಏನಾಯ್ತು ಬರೀ ಅವ್ರು ಬರ್ತಾರಂದ್ರೆ ನಮಗೊಂದು 1000 ಫೋನ್ ಬಂದುಬಿಟ್ಟಾವ. ಈಗ ಅವ್ರು ಯಾವಾಗ ಬರ್ತಾರೆ ಹ್ಯಾಂಗೆ ಬರ್ತಾರೆ ಏನು ಬರ್ತಾರೆ ಅಂತ ಹೇಳ್ತಾರೆ. ಅದಕ್ಕಾಗಿ ಮೇಲೆ ಎಲ್ಲರಿಗೂ ಟೇಜಿಗೆ ಕಳಿಸುವಂಥ ವ್ಯವಸ್ಥೆ ಆಗೋದಿಲ್ಲ. ನಾವು ದಯವಿಟ್ಟು ಹೇಳ್ತೀವಿ, ಆ ಮಂಗಲಿಬಾಯಿ ಅಂದ್ರೆ ನಮ್ಮ ಬಂಜಾರ ಸಮಾಜ ಒಂದು ಇಡೀ ನಮ್ಮ ಬಂಜಾರ ಸಮಾಜದ ಏನು ಚೈತ್ರ ಅದಾವ ಅದು ತೋರಿಸ್ಯಾಳವು. ಆ ಬಾಯಿ ಅವ್ರು ಬರ್ತಾರಂದ್ರೆ ಅದು ನಮ್ಮ ಮಗಳ. ಆಕೆಗೆ ನಾವು ಎಲ್ಲರೂ ಹುಯಿ ಹೈಯತ್ ಮಾಡಬಾರ್ದು. ಎಲ್ಲರೂ ಯಾರಿಗೆ ಭೇಟಿ ಆದರೂ ಬಿಟ್ಟರು ದೂರಲೇ ಆಗಲ್ಲ. ನಾವು ಎಲ್ಲ ಇದು ಮಾಡಬೇಕು. ಅವ್ರಿಗೆ ಮಾನ ಮರ್ಯಾದೆಯಿಂದ ಅವ್ರಿಗೆ ನಾವು ಕಳಿಸುವಂಥ ವ್ಯವಸ್ಥೆ ನಮ್ಮ ಸಮಾಜದಾಗ ಮಾಡಬೇಕು. ಬಿಗ್ ಬಾಸ್ನಾಗ ಹನುಮಂತ ಅವರು ಕೂಡ ಭಾಳ ಒಳ್ಳೆ ಎಲ್ಲ ಕಡೆ ಈಗ ಅವರೇ ನಾವು ತಿಳ್ಕೊತೀವಿ. ಏನು ರಾಜ್ಯದ ಮುಖ್ಯಮಂತ್ರಿ ಅವರೇ ಅದರ ತಿಳಿಸಿ ಅವ್ರಿಗೆ ತೊಗೊಳಾರ್ದೆ ಯಾರು ಒಬ್ಬರು ಕಾರ್ಯಕ್ರಮ ಮಾಡ್ಲಾಕತ್ತಿಲ್ಲ. ಇದು ನನಗೆ ನೋಡಿದ್ರೆ ಅಂದ್ರೆ ಒಂದು ಕೊಡ ಹಾಲು ನಮ್ಮ ಹೊಟ್ಟೆಗೆ ನಾವು ಕುಡ್ದಂಗೆ ಆಗತ್ತೆ. ನಮ್ಮ ಬಂಜಾರ ಸಮಾಜದಾಗ ಲಮಾಳಿ ಹನುಮಂತ ಏನು ಹೆಸರು ಮಾಡ್ಯಾರಪ್ಪ, ಯಾವ ಕಾರ್ಯಕ್ರಮದಾಗ ನೋಡ್ತೀವಿ ಹನುಮಂತಾಗೆ ಕರೆಸ್ಲಾಕತ್ತಾರೆ. ಯಾಕಂದ್ರೆ ಆ ರೀತಿ ಅವರು ಹೆಸರು ತೊಗೊಂಡ್ರು. ಅವರು ಕೂಡ ಬರ್ತಾರೆ. ಅವರೆಲ್ಲ ಸಮಾಜಕ್ಕೆ ಚಲೋ ಒಳ್ಳೆ ರಿಸ್ಪಾನ್ ಐತೆ ಅಂತ ಹೇಳಿ ನಮ್ಮ ಮಾಧ್ಯಮದವ್ರಿಗೆ ನಮ್ಮ ಏನು ಪ್ರೆಸ್ ಮೀಟ್ ಮಾಡೋದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಶ್ರೀ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಇದು ಒಂದು ಬೃಹತ್ ಒಂದು ಮೆರವಣಿಗೆ ಇಟ್ಕೊಂಡಿದ್ದೀವಿ ಮತ್ತು ಬೃಹತ್ ವೇದಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಮಾಜದಾಗ ಒಂದು ಕೆಲವೊಂದು ಸ್ವಲ್ಪ ಅಲ್ಲಿ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ. ಮೊದಲಿಂದ ನಮಗೇನು ನಾವು ಸ್ವಾತಂತ್ರ್ಯ ಸಿಕ್ಕಂಗೆ ಏನು ಮಾಡ್ಕೋತ ಬಂದಾರ. ಆದರೆ ಪ್ರತಿ ತಾಂಡೆಯಲ್ಲಿ ಏನು ಮಾಡಬೇಕಾಗಿತ್ತು ಅಲ್ಲಿ ಸ್ವಲ್ಪ 4 ಜನ ತಾಂಡದವರು ಇಷ್ಟು ಕೂಡಿ ಮಾಡಕತ್ತಿದ್ರು. ಅದಕ್ಕೆ ಈ ಸಲ ಏನಂದರು, ನಮ್ಮ ಪೂಜ್ಯರು ಗೋಪಾಲ್ ಮಹಾರಾಜರು ಮತ್ತು ನಮ್ಮ ಸಿದ್ಧಲಿಂಗ ಅಪ್ಪಾಜಿಯವರು
ನಮ್ಮ ಸಮಾಜದ ಎಲ್ಲ ಏನು ಪೂಜ್ಯರಾದಾರ ಎಲ್ಲರೂ ಕೂಡಿ ಏನು ಹೇಳಿದರು, ಪ್ರಕಾಶ ನಮ್ಮ ಸಮಾಜದಾಗ ಒಂದು ಇಷ್ಟು ಸ್ವಲ್ಪಿನ ಒಂದು ಒಕ್ಕಟ್ಟತನ ಮಾಡಬೇಕು, ಎಲ್ಲರೂ ಕೂಡಿ ಒಂದು ದೊಡ್ಡ ವಿಜೃಂಭಣೆಯಿಂದ ನಾವು ಒಂದು ಮೆರವಣಿಗೆ ಮಾಡಬೇಕು ಮತ್ತು ಶಿವಲಾಲ್ ಜಯಂತಿ ದೊಡ್ಡ ಪ್ರಮಾಣದಾಗ ಆಚರಣೆ ಮಾಡಬೇಕು. ಇದಕ್ಕೆ ಹ್ಯಾಂಗ್ರೆ ಮಾಡಿ ನಾವು ಮಾಡು ಅಂತೇಳಿ ನಮ್ಮ ಉಪಾಧ್ಯಕ್ಷರು ಚಂದ್ರಣ್ಣ ರಾಠೋಡ ಮತ್ತು ರಾಜಣ್ಣ ಕಂಡಸರಿ ಅಣ್ಣ ಮತ್ತು ನಮ್ಮ ಸುರೇಶ್ ಚವಣಣ್ಣ ಮತ್ತು ನಮ್ಮ ಸುರೇಶ್ ಬಿಜಾಪುರಣ್ಣ ಮತ್ತು ನಮ್ಮ ಎಲ್ಲ ನಮ್ಮ ಏನು 35 ಜನ ನಮ್ಮ ಒಂದು ಟೀಮ್ ಅದ, ಎಲ್ಲರೂ ಕೂಡಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಯುವಕರು ಎಲ್ಲರೂ ಕೂಡಿ ಒಂದು ನಿರ್ಧಾರ ತೊಗೊಂಡು ಏನು ಮಾಡಿದ್ದೀವಿ ಸರ್, ಶಿವಲಾಲ್ ಜಯಂತಿ 15ನೇ ತಾರೀಕಿಗೆ ಆಚರಣೆ ಮಾಡಿ 7 ದಿವಸ ಸತತ ಮುಂಜಾನೆ ಸಂಜೆಗೆ ಭೋಗ ಭಂಡಾರ ಪ್ರಸಾದ ದಿನ ನಿರಂತರವಾಗಿ ನಡೀತಾ ಇದೆ ಸರ್. ಹಾಗೂ ಮನೋರಂಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಸರ್. ಮತ್ತು ನಾಳೆಗೆ ಶುಕ್ರವಾರ ದಿವಸ ದೀಪೋತ್ಸವ ಕಾರ್ಯಕ್ರಮ ಮಾಡತ್ತೀವಿ ಸರ್. ಮತ್ತು ಹಾಗೂ ಮನೋರಂಜನಾ ಕಾರ್ಯಕ್ರಮ ಇರ್ತದೆ. ಅದಕ್ಕೆ ನಿಮ್ಮ ಮುಖಾಂತರ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ನಮ್ಮ ಎಲ್ಲ ಸನಾತನ ಎಲ್ಲ ಹಿಂದೂ ಧರ್ಮ ಎಲ್ಲ ಸಂಘಟನಾ ಎಲ್ಲ ಸಮಾಜದವ್ರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ನಮ್ಮ ಏನು ಶಿವಲಾಲ ಜಯಂತಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ ರಾಮ ಮಂದಿರ ಮಾರ್ಗ ಬಂಜಾರ ಸರ್ಕಲ್ ತನಕ ಬೃಹತ್ ಮೆರವಣಿಗೆ ಇರ್ತದೆ. ಅದಕ್ಕೆ ತಾವೆಲ್ಲರೂ ಬಂದು ಭಾಗಿಯಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಎಲ್ಲರ ಕಡೆ ಕಳ್ಕಳಿ ವಿನಂತಿ ಮಾಡ್ಕೋತೇನೆ ಸರ್. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಧ್ಯಕ್ಷತೆ ಒಳಗೆ ಮತ್ತು ಎಂ ಬಿ ಪಾಟೀಲ್ ಸಾಹೇಬರು ಇರ್ತಾರೆ, ಮತ್ತು ಶಿವಾನಂದ ಪಾಟೀಲ್ ಸಾಹೇಬರು ಇರ್ತಾರೆ, ಈಜುಗೌಡ್ರೆ ಇರ್ತಾರೆ, ಎಲ್ಲ ಮತ್ತು ಸುನೀಲ್ ಗೌಡ್ರೆ ಇರ್ತಾರೆ. ಎಲ್ಲ ಜನಸಮಾವೇಶ ಮಾಡುವಂಥ ಒಂದು ಅವಕಾಶಗಳು ಸಿಕ್ಕಿರಲಿಲ್ಲ. ಇವಾಗ ನಾವು ನಮ್ಮ ಒಂದು ಬಂಜಾರ ಕ್ರಾಸಲ್ಲಿ ಒಂದು ಸರ್ಕಲ್ ನಿರ್ಮಾಣ ಮಾಡಬೇಕು ಅಂತ ಕನಸಾಗಿತ್ತು. ಅದನ್ನು ಹೋರಾಟ ಮಾಡ್ತಾ ಪ್ರಕಾಶ್ ಚವ್ಹಾಣ್ ಅವ್ರ ನೇತೃತ್ವದಲ್ಲಿ ಅದನ್ನು ಇವಾಗ ನಾವು ಸರ್ಕಲ್ ನಿರ್ಮಾಣ ಮಾಡೋಕ್ಕೆ ಒಂದು ಹಂತದಲ್ಲಿ ಬಂದಿದೆ. ಅದನ್ನು ಸಮಿತಿ ಮಾಡಿ ಒಂದು ಶಿವಲಾಲ್ ನಮ್ಮದು ಒಬ್ಬರು ಆ ಹೆಸರಿಗೆ ಮಾತ್ರ ನಮ್ಮ ಜನ ಸೇರುವಂಥ ಒಂದು ನಮ್ಮ ದೇವರಿರೋದ್ರಿಂದ ಅವ್ರ ಹೆಸರಿಗೆ 15ನೇ ತಾರೀಕಿನಿಂದ ಇವತ್ತಿನವರೆಗೂ ಸಪ್ತಾಹ ಮಾಡ್ತಾ ಎಲ್ಲ ತಾಂಡಗಳನ್ನು ಸೇರಿಸಿ ಒಂದು ಬೃಹತ್ ಜನ ಸಮಾವೇಶ ಮಾಡಿ ನಮ್ಮ ಸಮಾಜದ ಏನು ಕುಂದಕೊರತೆಗಳದಾವ ಅದನ್ನು ಏನು ನಮ್ಮ ಮಹಾರಾಜರು ಹಾಕುವಂಥ ದಾರಿಯನ್ನು ಎಲ್ಲ ಸಮಾಜದವರಿಗೆ ಮತ್ತು ನಮ್ಮ ಯುವಕರಿಗೆ, ನಮ್ಮ ಮಹಿಳೆಯರಿಗೆ, ನಮ್ಮ ವೇಷಭೂಷ ಅದೆಲ್ಲ ಜನರಿಗೆ ಜಾಗೃತ ಆಗಬೇಕು. ನಾವೆಲ್ಲ ಒಂದಾಗಿ ಅನ್ನೋದು ಸಂದೇಶ ಈ ಸಮಾಜಕ್ಕೆ ನೀಡಬೇಕು, ಎಲ್ಲ ಸಮಾಜಕ್ಕೆ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲ ಸಮಾಜವನ್ನು ಗೂಡಿ, ಇದು ನಮ್ಮ ಸಮಾಜ ಅಂದರೆ ಒಂದು ಸಂಸ್ಕೃತಿ, ಕಲೆ, ಸಂಸ್ಕಾರ, ಒಂದೇ ಭಾಷೆ ಒಂದೇ ಇರುವಂಥದ್ದು. ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಎಲ್ಲರೂ 23ನೇ ತಾರೀಕಿಗೆ ಎಲ್ಲ ಜನರಿಗೆ ಬರುವಂಥ ಮಾಡಿ ಒಳ್ಳೆ ನೀವೆಲ್ಲ ಇದು ಮಾಡ್ತೀರಂತೇಳಿ ಭಾವಿಸ್ತಾ ನಾನೊಂದು 2 ಮಾತು ಮುಗಿಸಿದ್ದೆ. ಇವರು ಕೂಡ ಉಪಸ್ಥಿತರಿದ್ದು, ಅದರ ಜೊತೆಗೆ ಮತ್ತೊಬ್ಬ ಯುವ ನಾಯಕರಾಗಿರುವಂಥ ಚಂದ್ರು ರಾಠೋಡ್ ಅವರು, ಮತ್ತೊಬ್ಬ ಯುವ ನಾಯಕರಾಗಿರುವಂಥ ಸುರೇಶ್ ಚವ್ಹಾಣ್ ಅವರು, ಅದರ ಜೊತೆಗೆ ಆತ್ಮೀಯ ಮಿತ್ರರಾಗಿರುವಂಥ ರವಿ ಚವ್ಹಾಣ್ ಅವರು, ಹಾಗೆ ನಾನು ಸುರೇಶ್ ಬಿಜಾಪುರ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದರ ಅಂಗವಾಗಿ ಪತ್ರಿಕಾಗೆ ಬಂಜಾರ ಯುವ ಪರಿಷತ್ತಿನ ಪ್ರಕಾಶ್ ಚವ್ಹಾಣ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ನಾನು ಕೇಳ್ಕೊತೀನಿ. ನಾವು ಬರೋದ್ರ ಮುಂಚೆ ಮೊಬೈಲ್ ಸೈಲೆಂಟ್ ಸರ್ ರೆಡಿ ಅದಾವೆ ಸರ್ ಹೌದು ಮಾತಾಡೋದು ನನಗೆ ಥ್ಯಾಂಕ್ಸ್ ಆಗುತ್ತೆ.